ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅತ್ಯಂತ ಶ್ರೀಮಂತವಾದುದು. ಭಾರತೀಯ ಸಾಹಿತ್ಯದಲ್ಲಿಯೇ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ವಚನಗಳ ರಚನೆಯನ್ನು ನಮ್ಮ ಕನ್ನಡ ನಾಡಿನ ಶರಣರು ರಚನೆ ಮಾಡಿದ್ದು ಇಂದಿಗೂ ಜೀವಂತವಾಗಿದ್ದಾವೆ. ಇಂತಹ ಹಲವಾರು ವಚನಕಾರರ ವಚನಗಳು ಕನ್ನಡ ನಾಡಿನ ಶರಣರಿಗೆ, ಸಾಹಿತ್ಯಕ್ಕೆ, ಮಾನವ ಕುಲಕ್ಕೆ ದಾರಿದೀಪವಾಗಿವೆ ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಬಸವಾದಿ ಪ್ರಮಥರ ವಚನಕಾರರ ಸಾಲಿನಲ್ಲಿ ನಿಲ್ತಕ್ಕಂತಹ ಸ್ವನಲಿಗೆಯ ಸಿದ್ದರಾಮ ಇವರ ಕುರಿತು ಧ್ವನಿ ಮುದ್ರಣ ಪಾಠ. ಸ್ವನಲಿಗೆ ಸಿದ್ದರಾಮನ ಜೀವನ, ಕಾಯಕ, ವಚನಗಳ ವೈಶಿಷ್ಟ್ಯ ಮುಂತಾದ ಮಾಹಿತಿಯನ್ನು ಧ್ವನಿಮುದ್ರಣ ಪಾಠದೊಂದಿಗೆ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಈ ಒಂದು ಧ್ವನಿಮುದ್ರಣ ಪಾಠವನ್ನು ಸಂಪೂರ್ಣವಾಗಿ ಕೇಳಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಸಿದ್ದರಾಮನ ಕುರಿತು ಧ್ವನಿ ಮುದ್ರಣ ಪಾಠವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ವಚನದ ಮೂಲಕವಾಗಿ ಸಿದ್ದರಾಮೇಶ್ವರವರ ಜೀವನ ಚರಿತ್ರೆಯನ್ನು ಆರಂಭಿಸೋಣ. ಹಸಿವು ದೂರದ ಮುನ್ನ, ತೃಷೆಯು ದೂರದ ಮುನ್ನ, ವ್ಯಾಧಿ ವಿಪತ್ತುಗಳು ಬಂದಡರದ ಮುನ್ನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ ಮುನ್ನ. ಈ ಒಂದು ವಚನದಲ್ಲಿ ಭಕ್ತನಾದವನು ಹೇಗೆ ಇರಬೇಕು, ಆತನ ಭಕ್ತಿ ಹೇಗೆ ಇರಬೇಕು ಅನ್ನುವುದನ್ನು ಸಿದ್ದರಾಮೇಶ್ವರವರು ಈ ಒಂದು ವಚನದ ಮೂಲಕವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಹಸಿವು ದೂರದ ಮುನ್ನ, ಉಣ್ಣುವ ಮೊದಲು ನಾವು ಶಿವನನ್ನು ಆರಾಧಿಸಬೇಕು. ತೃಷೆ ದೂರದ ಮುನ್ನ, ನೀರಡಿಕೆ ಆಗುವುದಕ್ಕಿಂತಲೂ ಮುಂಚಿತವಾಗಿ ಶಿವನಾಮ ಸ್ಮರಣೆ ಇರಬೇಕು. ವ್ಯಾಧಿ ವಿಪತ್ತುಗಳು ಬಂದರಡದ ಮುನ್ನ, ಅಂದರೆ ಈ ದೇಹಕ್ಕೆ ರೋಗ ರುಜಿನಗಳು ಬಂದೊದಗುವುದಕ್ಕಿಂತಲೂ ಮುಂಚಿತವಾಗಿ ಶಿವನ ನಾಮಸ್ಮರಣೆಯನ್ನು ಅರ್ಥಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ್ನು ನಾವು ಪೂಜಿಸಬೇಕು, ಆರಾಧಿಸಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಅಂದರೆ ನಾವು ಕಷ್ಟ ಕಾರ್ಪಣ್ಯದಲ್ಲಿ ಇದ್ದಾಗ ಮಾತ್ರ ದೇವರನ್ನು ಆರಾಧಿಸಬಾರದು. ಕಷ್ಟಗಳು ಬರುವುದಕ್ಕಿಂತಲೂ ಮುಂಚಿತವಾಗಿ, ಸುಖಿ ಪುರುಷ ಇರುವುದಕ್ಕಿಂತಲೂ ಮುಂಚಿತವಾಗಿ ನಾವು ಸದಾಕಾಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ಆರಾಧಿಸಬೇಕು ಅನ್ನುವುದು ಸಿದ್ದರಾಮೇಶ್ವರ ವಚನದ ತಾತ್ಪರ್ಯ ಅನ್ನುವುದನ್ನು ತಿಳಿ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ವ್ಯಾಧಿ ವಿಪತ್ತುಗಳು ಬಂದರಡದ ಮುನ್ನ, ಅಂದರೆ ನಾವು ದೇಹಕ್ಕೆ ರೋಗ ಬಂದಾಗ, ಅನಾರೋಗ್ಯ ಉಂಟಾದಾಗ ನಾವು ಪರಮಾತ್ಮನನ್ನು ನೆಮ್ಮದಿಸಿಕೊಳ್ಳಬಾರದು. ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಕೇಸಿ, ಸಂಕಟಗಳು ಬರುವುದಕ್ಕಿಂತ ಮುಂಚಿತವಾಗಿ ಸದಾಕಾಲ ಶಿವನನ್ನು ಆರಾಧಿಸಬೇಕು. ಆ ಒಂದು ಸಂದೇಶವನ್ನು ಸಿದ್ದರಾಮೇಶ್ವರವರು ನಮಗೆ ಕೊಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಿದ್ದರಾಮೇಶ್ವರವರು ಬಾಳಿ ಬದುಕಿದಂತಹ ಕಾಲಮಾನ ಕ್ರಿಸ್ತಶಕ 12ನೇ ಶತಮಾನ. ಇವರ ವಚನಗಳ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹಾಗೂ ತ್ರಿಪದಿಗಳಲ್ಲಿ ಯೋಗಿನಾಥ ಎಂಬ ಅಂಕಿತ ನಾಮವನ್ನು ನಾವು ಕಾಣ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಂಪರೆಗೆ ವಚನ ಪ್ರಕಾರದ ಕೊಡುಗೆ ಅನುಪಮವಾಗಿದ್ದೇ. ಇಂತಹ ವಚನಗಳನ್ನು ರಚನೆ ಮಾಡಿದವರಲ್ಲಿ ಸಿದ್ದರಾಮೇಶ್ವರವರು ಒಬ್ಬರಾಗಿದ್ದಾರೆ. ಸಮಾಜ ಸೇವೆ ಇವುಗಳ ಮೂಲಕವಾಗಿ ಅಲ್ಲಮ್ಮನ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಸಿದ್ದರಾಮೇಶ್ವರವರು ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನು, ವಚನ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದು ತಿಳಿದು ಬರುತ್ತದೆ. ವಚನಕಾರರಲ್ಲೇ ವಿಶಿಷ್ಟ ಶರಣಾದಂತಹ ಸಿದ್ದರಾಮೇಶ್ವರರವರು ಜೀವನದ ಕುರಿತು ರಾಘವಾಂಕ ಕವಿ ರಚಿಸಿದ ಸಿದ್ದರಾಮ ಚರಿತ್ರೆ ಹಾಗೂ 22 ಶಾಸನಗಳ ಪ್ರಕಾರ ತಂದೆ ಮೊರಡೆಯ ಮುದ್ದುಗೌಡ ಅಂತ ಕರೀತಾ ಇದ್ದೀವಿ, ತಾಯಿ ಸುಗ್ಗವ್ವ ಸುಗ್ಗಲೆ, ಇವರ ಉದರದಲ್ಲಿ ಸ್ವನಲಿಗೆಯ ಸಿದ್ದರಾಮನೆಂದೇ ಪ್ರಸಿದ್ಧನಾಗಿದ್ದಾನ. ಈ ಸ್ವನಲಿಗೆ ಗ್ರಾಮ ಇಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರತಕ್ಕಂತಹ ಸೋಲಾಪುರ್ ಪಟ್ಟಣ ಪ್ರದೇಶವಾಗಿದ್ದು ಜಿಲ್ಲಾ ಕೇಂದ್ರವಾಗಿಯೂ ಇದನ್ನು ಗುರುತಿಸಲ್ಪಟ್ಟಿದ್ದೇವೆ. ಕಾಲ 12ನೇ ಶತಮಾನ ಎಂದು ನಿರ್ಧರಿಸಲಾಗಿದ್ದು ಈತನ ಮೂಲ ಹೆಸರು ಧೂಳಿ ಮಾಕಾಳ.
ಕೂಡು ಒಕ್ಕಲಿಗ ವಂಶದಲ್ಲಿ ಬೆಳೆದವನು ಬಾಲ್ಯದಲ್ಲಿ ಗೋವುಗಳ ರಕ್ಷಕನಾಗಿ ಕಾಯಕ ಮಾಡುತ್ತಿದ್ದನು ಎಂಬುದು ತಿಳಿದು ಬರುತ್ತದೆ. ಇಂತಹ ಸಿದ್ದರಾಮೇಶ್ವರರವರು ರೇವಣ ಸಿದ್ಧರ ಬಳಿ ವಿದ್ಯೆಯನ್ನು ಪಡೆದುಕೊಂಡು ಕೆರೆಗಳನ್ನು ಬಾವಿಗಳನ್ನು ನಿರ್ಮಿಸಿ ಕರ್ಮಯೋಗಿ ಜಂಗಮಯೋಗಿಯಾಗಿ ಜನರ ಬಿರುದಿಗೆ ಪಾತ್ರನಾಗಿರುವುದು ನಮಗೆ ತಿಳಿದು ಬರುತ್ತದೆ. ವಚನಗಳ ಮೂಲಕ ಕುಲಚಕ್ರೇಶ ನರರೂಪಿ ರುದ್ರ ಬಿರುದು ಇವುಗಳಿಗೆ ಪಾತ್ರನಾಗಿದ್ದಾನೆ. ಅಂದರೆ ಜನವಾಣಿಯಾಗಿ ಇವುಗಳನ್ನು ನಾವು ಗುರುತಿಸಲ್ಪಟ್ಟಿದ್ದೇವೆ. ಇನ್ನು ವಚನಗಳ ರಚನೆಯ ವಿಚಾರಕ್ಕೆ ಬಂದಾಗ ಸುಮಾರು ವಚನಗಳು ಸಿದ್ದರಾಮೇಶ್ವರವರಿಂದ ರಚಿಸಲ್ಪಟ್ಟಿವೆ ಅನ್ನೋದು ನಮಗೆ ತಿಳಿದು ಬರ್ತಾ ಇದ್ದರು. ಇವುಗಳ ರಚನೆಯಲ್ಲಿ ಅನೇಕ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದ್ದಾವು. ಸಿದ್ದರಾಮನು ಬಾಲ್ಯದಲ್ಲಿ ಬೆಪ್ಪನಂತೆ ಕಂಡರೂ ಹರೆಯದಲ್ಲಿ ಪರಬ್ರಹ್ಮನಾಗಿ ಬೆಳೆದು ತಾರುಣ್ಯದಲ್ಲಿ ಮಠ ಕೆರೆ ಹಳ್ಳಿಗಳನ್ನು ನಿರ್ಮಿಸಿಕೊಂಡು ವಚನಗಳ ಮೂಲಕ ಸಮಾಜದ ಭಾವಕ್ಕೆ ತನ್ನ ವಿಭಾವದಿಂದ ಅನುಭಾವದ ಭಾರದಿಂದ ಬಳಕುವ ಪುಟ್ಟ ವಾಕ್ಯಗಳ ಸರಳ ಗದ್ಯ ರೂಪದ ವಚನಗಳನ್ನು ರಚನೆ ಮಾಡಿ ಆ ಎಲ್ಲ ವಚನಗಳಿಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮವನ್ನು ಹಾಕಿದ್ದಾನೆ. ಸಿದ್ದರಾಮೇಶ್ವರರ ವಚನಗಳ ವಿಶೇಷತೆಗಳು: 1. ಸ್ವಯಂ ಸೇವೆಯನ್ನು ಕಾರ್ಯರೂಪಕ್ಕೆ ತಂದ ಆ ಕಾಲಘಟ್ಟದ ಕಾಯಕ ಪ್ರತಿನಿಧಿ ಆಗಿದ್ದಾನೆ. 2. ವಚನ ಸಾಹಿತ್ಯಕ್ಕಿಂತ ಸಾಮಾಜಿಕ ಕಾರ್ಯವೇ ಮೇಲೆಂಬುದು ಈತನ ಅಭಿಮತವಾಗಿದೆ. 3. ಗೌಡನಾದ ಸಿದ್ದರಾಮನನ್ನು ವೀರಶೈವನಾಗಿಸಿದವನು ಚನ್ನಬಸವಣ್ಣ. 4. ಶಿವನಿಂದ ಆತ್ಮ ಸಾಕ್ಷಾತ್ಕಾರ ಪಡೆದ ವಚನಕಾರ ಸಿದ್ದರಾಮರು ಆಗಿದ್ದಾರೆ. ಇಂತಹ ವಚನಕಾರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದೊಂದಿಗೆ ನೂರಾರು ವಚನಗಳನ್ನು ರಚನೆ ಮಾಡಿದ್ದಾನೆ ಎಂಬ ಐತಿಹ್ಯವಿದ್ದರೂ ಸರಿಸುಮಾರು 1675 ವಚನಗಳು ನಮಗೆ ಲಭ್ಯವಾಗಿದ್ದು ಸಂಪಾದನೆಯಿಂದ ಸಂಶೋಧನೆಯಿಂದ ತಿಳಿದು ಬರುತ್ತದೆ. ಅಷ್ಟೇ ಅಲ್ಲದೆ ಇನ್ನಷ್ಟು ಇವರು ರಚನೆ ಮಾಡಿದಂತಹ ವಚನಗಳ ಅನ್ವೇಷಣೆ ಸಂಶೋಧನೆ ಸಂಪಾದನೆ ಆಗಬೇಕು ಎಂಬುದು ಕನ್ನಡ ಓದುಗಾರರ ವಚನ ಸಾಹಿತ್ಯದ ಆಸಕ್ತರ ಸಹೃದಯಗಾರರ ಒಕ್ಕೊರಲಿನ ಧ್ವನಿಯಾಗಿದೆ. ಇಂತಹ ವಚನಗಳ ಪೈಕಿ ಇನ್ನೊಂದು ವಚನದಲ್ಲಿ ಸಿದ್ದರಾಮೇಶ್ವರವರ ಒಂದು ವಚನದ ಹೇಳಿಕೆ ಈ ರೀತಿಯಾಗಿ: ವೇಷದಲ್ಲಿ ಭಕ್ತನಾದರೇನು, ವೇಷದಲ್ಲಿ ಮಹೇಶನಾದರೇನು, ಗುಣವಿಲ್ಲದರ ಅನ್ನೇಕೆ, ಕ್ಷೀರಕ್ಕೂ ತಕ್ರಕ್ಕೂ ಭೇದವನ್ನೇನುಂಟು, ರುಚಿಯಿಂದಲ್ಲದೆ ರೂಪದಿಂದವೇ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಒಂದು ವಚನದಲ್ಲಿ ಡಾಂಬಿಕ ಭಕ್ತರನ್ನ ನಾವು ನಂಬಬಾರದು. ಆ ಡಾಂಬಿಕ ಭಕ್ತರು ಸಾಮಾನ್ಯ ಶರಣರನ್ನ, ಪ್ರಜೆಗಳನ್ನ, ಸಾಮಾಜಿಕ ವ್ಯಕ್ತಿಗಳನ್ನ ಮೋಸ ಮಾಡುವಂತಹ ಪ್ರಸಂಗವೇ ಅಧಿಕ ಅನ್ನುವುದು ಈ ವಚನದಲ್ಲಿ ಬರತಕ್ಕಂತಹ ಸಂದೇಶ ಅನ್ನುವುದನ್ನು ನಾವು ಕಾಣಬೇಕು. ವೇಷ ಹಾಕಿಕೊಂಡು ಮೋಸ ಮಾಡುವಂತಹ ಜನ 12ನೇ ಶತಮಾನದಲ್ಲೂ ಇದ್ದಾರೆ, 21ನೇ ಶತಮಾನದಲ್ಲಿಯೂ ಇದ್ದಾರೆ ಅನ್ನೋದನ್ನು ನಾವು ಎಚ್ಚರದಿಂದ ಡಾಂಬಿಕ ಭಕ್ತರ ಕುರಿತಾಗಿ ವೇಷ ಹಾಕಿಕೊಂಡು ವಂಚನೆ ಮಾಡುವಂತಹ ನಯವಂಚನೆ ಮಾಡತಕ್ಕಂತಹ ಮಾತಿನ ಮೋಡಿಯಲ್ಲಿ ನಮ್ಮನ್ನು ಮೋಸಗೊಳಿಸುವಂತಹ ವ್ಯಕ್ತಿಗಳಿಂದ ಸದಾ ಜನರು ಎಚ್ಚರದಿಂದ ಇರಬೇಕು ಅನ್ನುವುದು ಇದರ ಮುಖಾಂತರವಾಗಿ. ಗುಣವಿಲ್ಲದ ಅನೇಕರ ಕ್ಷೀರಕ್ಕೂ ತಕ್ರಕ್ಕೂ ಭೇದವನ್ನುಂಟು. ಕ್ಷೀರ ಅಂದ್ರ ಹಾಲು, ತಕ್ರ ಅಂದ್ರ ಮಜ್ಜಿಗೆ. ಇವೆರಡಕ್ಕೂ ಅವುಗಳ ಬಣ್ಣ ಬಿಳಿಯೇ ಆಗಿರುತ್ತದೆ. ಹಾಲಿನ ಗುಣಧರ್ಮವೇ ಬೇರೆ, ಮಜ್ಜಿಗೆಯ ಗುಣಧರ್ಮವೇ ಬೇರೆ. ರುಚಿಯಿಂದಲ್ಲದೆ ರೂಪದಿಂದವೇ ಅನ್ನೋದನ್ನು ಹೇಳ್ತಾರೆ. ಅವುಗಳನ್ನು ಸೇವಿಸಿದಾಗ, ಅವುಗಳನ್ನು ಅದರ ಅನುಭವವನ್ನು ಉಂಡಾಗ ಹಾಲಿನ ವ್ಯತ್ಯಾಸ ಮತ್ತು ಮಜ್ಜಿಗೆಯ ವ್ಯತ್ಯಾಸ ನಮಗೆ ತಿಳಿದು ಬರುತ್ತದೆ ಅನ್ನೋದನ್ನು ಸಿದ್ದರಾಮೇಶ್ವರವರು ತಮ್ಮ ವಚನದ ಮೂಲಕವಾಗಿ ಇದನ್ನು ಸಾದರಪಡಿಸಿದ್ದಾರೆ. ಹೀಗೆ ಸಿದ್ದರಾಮೇಶ್ವರವರ ವಚನದ ವಿಚಾರಗಳ ಮೂಲಕವಾಗಿ ಇಂದಿಗೂ ಬಸವಣ್ಣನ ಹಾಗೆ, ಅಲ್ಲಮ ಪ್ರಭುದೇವನ ಹಾಗೆ, ಅಕ್ಕ ಮಹಾದೇವಿಯ ಹಾಗೆ ಶ್ರೇಷ್ಠ ವಚನಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಅನ್ನುವುದಕ್ಕೆ ಇವರ ವಚನಗಳೇ ಸಾಕ್ಷಿಯಾಗಿ ನಿಲ್ತಾ ಇದ್ದಾವು. ಸಿದ್ದರಾಮೇಶ್ವರರವರು ವಚನಗಳಿಂದ ಸಾಹಿತ್ಯದಲ್ಲಿ ಜನಪ್ರಿಯಗೊಂಡಂತೆ ಸಾಮಾಜಿಕ ಕಾರ್ಯಗಳಿಂದಲೂ ಕರ್ಮಯೋಗಿಯಾಗಿದ್ದ ಸಿದ್ದರಾಮನು ಅಲ್ಲಮ ಪ್ರಭುದೇವನ ಜ್ಞಾನಯೋಗಿಯ ಮಟ್ಟಕ್ಕೆ ಬೆಳೆದು ನಿಂತಿರುವುದು
ಇವರು ರಚನೆ ಮಾಡಿದಂತಹ ವಚನಗಳು ನಮಗೆ ಇಂದಿಗೂ ದಾರಿದೀಪವಾಗಿವೆ ಅಂದರೆ ಅದು ತಪ್ಪಾಗಲಾರದು. ಪ್ರೀತಿಯ ವೀಕ್ಷಕರೇ, ಸಿದ್ದರಾಮೇಶ್ವರರ ಕುರಿತಾದಂತಹ ವಚನದ ವೈಶಿಷ್ಟ್ಯ, ಧ್ವನಿಮುದ್ರಣ ಪಾಠ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಈ ಒಂದು ಧ್ವನಿಮುದ್ರಣ ಪಾಠವನ್ನು ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಯಾರಿಗಾದರೂ ಈ ಮಾಹಿತಿ ಸಹಾಯ ಆಗಬಹುದು. ಮತ್ತಷ್ಟು ಧ್ವನಿಮುದ್ರಣ ಪಾಠಗಳೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೆ ಎಲ್ಲರಿಗೂ ಶರಣು ಶರಣಾರ್ಥಿ.